ನಾಳೆ ಕರುನಾಡ ಚಕ್ರವರ್ತಿ ಕಮ್ ಬ್ಯಾಕ್ ಆಗ್ತಾ ಇದ್ದಾರೆ. ಅಭಿಮಾನಿಗಳಿಗೆ ಸಂದೇಶವನ್ನ ಕೊಟ್ಟಿದ್ದಾರೆ ಶಿವಣ್ಣ. ಭಾನುವಾರ ಬರುವುದಾಗಿ ಶಿವಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಳೆ ಕರುನಾಡಿಗೆ ಚಕ್ರವರ್ತಿ ಆಗಮನ ಆಗ್ತಾ ಇದೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ಗಾಗಿ ವಿದೇಶಕ್ಕೆ ತೆರಳಿದ್ರು, ಅಲ್ಲಿ ಜಾಲಿ ಮೂಡಲಿದ್ರು, ಸಕ್ಸಸ್ಫುಲ್ ಆಯಿತು. ಅಲ್ಲಿ ಆಪರೇಷನ್ ಕೂಡ. ಅನಾರೋಗ್ಯದ ನಿಮಿತ್ತ ಅಮೆರಿಕಾಗೆ ತೆರಳಿದಂತಹ ಶಿವಣ್ಣ ಈಗ ಕಮ್ ಬ್ಯಾಕ್ ಆಗ್ತಾ ಇದ್ದಾರೆ. ಅಭಿಮಾನಿಗಳಲ್ಲಿ ಒಂದು ರೀತಿಯ ಸಂತಸದ ವಾತಾವರಣ ಕೂಡ ಕ್ರಿಯೇಟ್ ಆಗುತ್ತೆ. 1 ತಿಂಗಳ ಬಳಿಕ ಕರುನಾಡಿಗೆ ಶಿವಣ್ಣ ಎಂಟ್ರಿ ಆಗ್ತಾ ಇರುವಂಥದ್ದು. ಬಂದ ನಂತರ ಒಂದಷ್ಟು ರೆಸ್ಟ್ ಅನ್ನ ಪಡೆದ ಮೇಲೆ ಸಾಲು ಸಾಲು ಚಿತ್ರಗಳು ಅವರ ಕೈಯಲ್ಲಿ ಇದೆ. ಅದೆಲ್ಲವನ್ನ ಕೂಡ ಕಂಪ್ಲೀಟ್ ಮಾಡಿಕೊಡ್ಬೇಕಾಗತ್ತೆ. ಭಾನುವಾರ ಬರುವುದಾಗಿ ಶಿವಣ್ಣ ಹೇಳ್ಕೊಂಡಿದ್ದಾರೆ. ವಿಡಿಯೋ ಮಾಡುವುದರ ಮುಖಾಂತರವಾಗಿ ತಮ್ಮ ಅಭಿಮಾನಿಗಳಿಗೆ ಈ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಒಂದು ಕಡೆ ಅಭಿಮಾನಿಗಳಲ್ಲಿ ಸಂತಸದ ವಾತಾವರಣ ಕೂಡ ಕ್ರಿಯೇಟ್ ಆಗಿದೆ. ಜೊತೆಗೆ ಈ ಒಂದು ಕ್ಯಾನ್ಸರ್ ಮಾರಿಯನ್ನ ಗೆದ್ದಂತಹ ಸಂತಸದಲ್ಲಿ ಶಿವಣ್ಣ ಕುಟುಂಬ ಇದ್ದಾರೆ. ಜೊತೆಗೆ ಅಭಿಮಾನಿಗಳು ಕೂಡ ಒಂದು ರೀತಿಯ ಸಂತೋಷದ ವಾತಾವರಣ ಅವರಲ್ಲಿ ಇರುವಂಥದ್ದನ್ನು ನಾವು ಗಮನಿಸಿದ್ದೀವಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿವರಾಜ್ ಕುಮಾರ್. ತಮ್ಮ ಪ್ರೀತಿ ಹಾಗೂ ಅಭಿಮಾನಕ್ಕೆ ನಾನು ಶಿರೋಮಿ. ತಮ್ಮೆಲ್ಲರೂ ನೋಡೋಕ್ಕೆ ನಾನು ಜನವರಿ 26 ಗಣರಾಜ್ಯೋತ್ಸವ ದಿವಸ ಬರ್ತಾ ಇದ್ದೀನಿ ಬೆಂಗಳೂರಿಗೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿವರಾಜ್ ಕುಮಾರ್. ತಮ್ಮ ಪ್ರೀತಿ ಹಾಗೂ ಅಭಿಮಾನಕ್ಕೆ ನಾನು ಶಿರೋಮಿ. ತಮ್ಮೆಲ್ಲರೂ ನೋಡೋಕ್ಕೆ ನಾನು ಜನವರಿ 26 ಗಣರಾಜ್ಯೋತ್ಸವ ದಿವಸ ಬರ್ತಾ ಇದ್ದೀನಿ. ನಾಳೆ ಕರುನಾಡ ಚಕ್ರವರ್ತಿ ಕಮ್ ಬ್ಯಾಕ್ ಆಗ್ತಾ ಇದ್ದಾರೆ. ಅಭಿಮಾನಿಗಳಿಗೆ ಸಂದೇಶವನ್ನ ಕೊಟ್ಟಿದ್ದಾರೆ ಶಿವಣ್ಣ. ಭಾನುವಾರ ಬರುವುದಾಗಿ ಶಿವಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಳೆ ಕರುನಾಡಿಗೆ ಚಕ್ರವರ್ತಿ ಆಗಮನ ಆಗ್ತಾ ಇದೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ಗಾಗಿ ವಿದೇಶಕ್ಕೆ ತೆರಳಿದ್ರು, ಅಲ್ಲಿ ಜಾಲಿ ಮೂಡಲಿದ್ರು, ಸಕ್ಸಸ್ಫುಲ್ ಆಯಿತು. ಅಲ್ಲಿ ಆಪರೇಷನ್ ಕೂಡ. ಅನಾರೋಗ್ಯದ ನಿಮಿತ್ತ ಅಮೆರಿಕಾಗೆ ತೆರಳಿದಂತಹ ಶಿವಣ್ಣ ಈಗ ಕಮ್ ಬ್ಯಾಕ್ ಆಗ್ತಾ ಇದ್ದಾರೆ. ಅಭಿಮಾನಿಗಳಲ್ಲಿ ಒಂದು ರೀತಿಯ ಸಂತಸದ ವಾತಾವರಣ ಕೂಡ ಕ್ರಿಯೇಟ್ ಆಗುತ್ತೆ. 1 ತಿಂಗಳ ಬಳಿಕ ಕರುನಾಡಿಗೆ ಶಿವಣ್ಣ ಎಂಟ್ರಿ ಆಗ್ತಾ ಇರುವಂಥದ್ದು. ಬಂದ ನಂತರ ಒಂದಷ್ಟು ರೆಸ್ಟ್ ಅನ್ನ ಪಡೆದ ಮೇಲೆ ಸಾಲು ಸಾಲು ಚಿತ್ರಗಳು ಅವರ ಕೈಯಲ್ಲಿ ಇದೆ. ಅದೆಲ್ಲವನ್ನ ಕೂಡ ಕಂಪ್ಲೀಟ್ ಮಾಡಿಕೊಡ್ಬೇಕಾಗತ್ತೆ. ಭಾನುವಾರ ಬರುವುದಾಗಿ ಶಿವಣ್ಣ ಹೇಳ್ಕೊಂಡಿದ್ದಾರೆ. ವಿಡಿಯೋ ಮಾಡುವುದರ ಮುಖಾಂತರವಾಗಿ ತಮ್ಮ ಅಭಿಮಾನಿಗಳಿಗೆ ಈ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಒಂದು ಕಡೆ ಅಭಿಮಾನಿಗಳಲ್ಲಿ ಸಂತಸದ ವಾತಾವರಣ ಕೂಡ ಕ್ರಿಯೇಟ್ ಆಗಿದೆ. ಜೊತೆಗೆ ಈ ಒಂದು ಕ್ಯಾನ್ಸರ್ ಮಾರಿಯನ್ನ ಗೆದ್ದಂತಹ ಸಂತಸದಲ್ಲಿ ಶಿವಣ್ಣ ಕುಟುಂಬ ಇದ್ದಾರೆ. ಜೊತೆಗೆ ಅಭಿಮಾನಿಗಳು ಕೂಡ ಒಂದು ರೀತಿಯ ಸಂತೋಷದ ವಾತಾವರಣ ಅವರಲ್ಲಿ ಇರುವಂಥದ್ದನ್ನು ನಾವು ಗಮನಿಸಿದ್ದೀವಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿವರಾಜ್ ಕುಮಾರ್. ತಮ್ಮ ಪ್ರೀತಿ ಹಾಗೂ ಅಭಿಮಾನಕ್ಕೆ ನಾನು ಶಿರೋಮಿ. ತಮ್ಮೆಲ್ಲರೂ ನೋಡೋಕ್ಕೆ ನಾನು ಜನವರಿ 26 ಗಣರಾಜ್ಯೋತ್ಸವ ದಿವಸ ಬರ್ತಾ ಇದ್ದೀನಿ ಬೆಂಗಳೂರಿಗೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿವರಾಜ್ ಕುಮಾರ್. ತಮ್ಮ ಪ್ರೀತಿ ಹಾಗೂ ಅಭಿಮಾನಕ್ಕೆ ನಾನು ಶಿರೋಮಿ. ತಮ್ಮೆಲ್ಲರೂ ನೋಡೋಕ್ಕೆ ನಾನು ಜನವರಿ 26 ಗಣರಾಜ್ಯೋತ್ಸವ ದಿವಸ ಬರ್ತಾ ಇದ್ದೀನಿ. ನಾಳೆ ಕರುನಾಡ ಚಕ್ರವರ್ತಿ ಕಮ್ ಬ್ಯಾಕ್ ಆಗ್ತಾ ಇದ್ದಾರೆ. ಅಭಿಮಾನಿಗಳಿಗೆ ಸಂದೇಶವನ್ನ ಕೊಟ್ಟಿದ್ದಾರೆ ಶಿವಣ್ಣ. ಭಾನುವಾರ ಬರುವುದಾಗಿ ಶಿವಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಳೆ ಕರುನಾಡಿಗೆ ಚಕ್ರವರ್ತಿ ಆಗಮನ ಆಗ್ತಾ ಇದೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ಗಾಗಿ ವಿದೇಶಕ್ಕೆ ತೆರಳಿದ್ರು, ಅಲ್ಲಿ ಜಾಲಿ ಮೂಡಲಿದ್ರು, ಸಕ್ಸಸ್ಫುಲ್ ಆಯಿತು. ಅಲ್ಲಿ ಆಪರೇಷನ್ ಕೂಡ. ಅನಾರೋಗ್ಯದ ನಿಮಿತ್ತ ಅಮೆರಿಕಾಗೆ ತೆರಳಿದಂತಹ ಶಿವಣ್ಣ ಈಗ ಕಮ್ ಬ್ಯಾಕ್ ಆಗ್ತಾ ಇದ್ದಾರೆ. ಅಭಿಮಾನಿಗಳಲ್ಲಿ ಒಂದು ರೀತಿಯ ಸಂತಸದ ವಾತಾವರಣ ಕೂಡ ಕ್ರಿಯೇಟ್ ಆಗುತ್ತೆ. 1 ತಿಂಗಳ ಬಳಿಕ ಕರುನಾಡಿಗೆ ಶಿವಣ್ಣ ಎಂಟ್ರಿ ಆಗ್ತಾ ಇರುವಂಥದ್ದು. ಬಂದ ನಂತರ ಒಂದಷ್ಟು ರೆಸ್ಟ್ ಅನ್ನ ಪಡೆದ ಮೇಲೆ ಸಾಲು ಸಾಲು ಚಿತ್ರಗಳು ಅವರ ಕೈಯಲ್ಲಿ ಇದೆ. ಅದೆಲ್ಲವನ್ನ ಕೂಡ ಕಂಪ್ಲೀಟ್ ಮಾಡಿಕೊಡ್ಬೇಕಾಗತ್ತೆ. ಭಾನುವಾರ ಬರುವುದಾಗಿ ಶಿವಣ್ಣ ಹೇಳ್ಕೊಂಡಿದ್ದಾರೆ. ವಿಡಿಯೋ ಮಾಡುವುದರ ಮುಖಾಂತರವಾಗಿ ತಮ್ಮ ಅಭಿಮಾನಿಗಳಿಗೆ ಈ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಒಂದು ಕಡೆ ಅಭಿಮಾನಿಗಳಲ್ಲಿ ಸಂತಸದ ವಾತಾವರಣ ಕೂಡ ಕ್ರಿಯೇಟ್ ಆಗಿದೆ. ಜೊತೆಗೆ ಈ ಒಂದು ಕ್ಯಾನ್ಸರ್ ಮಾರಿಯನ್ನ ಗೆದ್ದಂತಹ ಸಂತಸದಲ್ಲಿ ಶಿವಣ್ಣ ಕುಟುಂಬ ಇದ್ದಾರೆ. ಜೊತೆಗೆ ಅಭಿಮಾನಿಗಳು ಕೂಡ ಒಂದು ರೀತಿಯ ಸಂತೋಷದ ವಾತಾವರಣ ಅವರಲ್ಲಿ ಇರುವಂಥದ್ದನ್ನು ನಾವು ಗಮನಿಸಿದ್ದೀವಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿವರಾಜ್ ಕುಮಾರ್. ತಮ್ಮ ಪ್ರೀತಿ ಹಾಗೂ ಅಭಿಮಾನಕ್ಕೆ ನಾನು ಶಿರೋಮಿ. ತಮ್ಮೆಲ್ಲರೂ ನೋಡೋಕ್ಕೆ ನಾನು ಜನವರಿ 26 ಗಣರಾಜ್ಯೋತ್ಸವ ದಿವಸ ಬರ್ತಾ ಇದ್ದೀನಿ ಬೆಂಗಳೂರಿಗೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿವರಾಜ್ ಕುಮಾರ್. ತಮ್ಮ ಪ್ರೀತಿ ಹಾಗೂ ಅಭಿಮಾನಕ್ಕೆ ನಾನು ಶಿರೋಮಿ. ತಮ್ಮೆಲ್ಲರೂ ನೋಡೋಕ್ಕೆ ನಾನು ಜನವರಿ 26 ಗಣರಾಜ್ಯೋತ್ಸವ ದಿವಸ ಬರ್ತಾ ಇದ್ದೀನಿ. ನಾಳೆ ಕರುನಾಡ ಚಕ್ರವರ್ತಿ ಕಮ್ ಬ್ಯಾಕ್ ಆಗ್ತಾ ಇದ್ದಾರೆ. ಅಭಿಮಾನಿಗಳಿಗೆ ಸಂದೇಶವನ್ನ ಕೊಟ್ಟಿದ್ದಾರೆ ಶಿವಣ್ಣ. ಭಾನುವಾರ ಬರುವುದಾಗಿ ಶಿವಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಳೆ ಕರುನಾಡಿಗೆ ಚಕ್ರವರ್ತಿ ಆಗಮನ ಆಗ್ತಾ ಇದೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ಗಾಗಿ
ವಿದೇಶಕ್ಕೆ ತೆರಳಿದ್ರು, ಅಲ್ಲಿ ಜಾಲಿ ಮೂಡಲ್ಲಿದ್ರು, ಸಕ್ಸಸ್ಫುಲ್ ಆಯಿತು. ಅಲ್ಲಿ ಆಪರೇಷನ್ ಕೂಡ. ಅನಾರೋಗ್ಯದ ನಿಮಿತ್ತ ಅಮೆರಿಕಾಗೆ ತೆರಳಿದಂತಹ ಶಿವಣ್ಣ ಈಗ ಕಮ್ ಬ್ಯಾಕ್ ಆಗ್ತಾ ಇದ್ದಾರೆ. ಅಭಿಮಾನಿಗಳಲ್ಲಿ ಒಂದು ರೀತಿಯ ಸಂತಸದ ವಾತಾವರಣ ಕೂಡ ಕ್ರಿಯೇಟ್ ಆಗುತ್ತೆ. 1 ತಿಂಗಳ ಬಳಿಕ ಕರುನಾಡಿಗೆ ಶಿವಣ್ಣ ಎಂಟ್ರಿ ಆಗ್ತಾ ಇರುವಂಥದ್ದು. ಬಂದ ನಂತರ ಒಂದಷ್ಟು ರೆಸ್ಟ್ ಅನ್ನ ಪಡೆದ ಮೇಲೆ ಸಾಲು ಸಾಲು ಚಿತ್ರಗಳು ಅವರ ಕೈಯಲ್ಲಿ ಇದೆ. ಅದೆಲ್ಲವನ್ನ ಕೂಡ ಕಂಪ್ಲೀಟ್ ಮಾಡಿಕೊಡ್ಬೇಕಾಗತ್ತೆ. ಭಾನುವಾರ ಬರುವುದಾಗಿ ಶಿವಣ್ಣ ಹೇಳ್ಕೊಂಡಿದ್ದಾರೆ. ವಿಡಿಯೋ ಮಾಡುವುದರ ಮುಖಾಂತರವಾಗಿ ತಮ್ಮ ಅಭಿಮಾನಿಗಳಿಗೆ ಈ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಒಂದು ಕಡೆ ಅಭಿಮಾನಿಗಳಲ್ಲಿ ಸಂತಸದ ವಾತಾವರಣ ಕೂಡ ಕ್ರಿಯೇಟ್ ಆಗಿದೆ. ಜೊತೆಗೆ ಈ ಒಂದು ಕ್ಯಾನ್ಸರ್ ಮಾರಿಯನ್ನ ಗೆದ್ದಂತಹ ಸಂತಸದಲ್ಲಿ ಶಿವಣ್ಣ ಕುಟುಂಬ ಇದ್ದಾರೆ. ಜೊತೆಗೆ ಅಭಿಮಾನಿಗಳು ಕೂಡ ಒಂದು ರೀತಿಯ ಸಂತೋಷದ ವಾತಾವರಣ ಅವರಲ್ಲಿ ಇರುವಂಥದ್ದನ್ನು ನಾವು ಗಮನಿಸಿದ್ದೀವಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿವರಾಜ್ ಕುಮಾರ್. ತಮ್ಮ ಪ್ರೀತಿ ಹಾಗೂ ಅಭಿಮಾನಕ್ಕೆ ನಾನು ಶಿರೋಮಿ. ತಮ್ಮೆಲ್ಲರೂ ನೋಡೋಕ್ಕೆ ನಾನು ಜನವರಿ 26 ಗಣರಾಜ್ಯೋತ್ಸವ ದಿವಸ ಬರ್ತಾ ಇದ್ದೀನಿ ಬೆಂಗಳೂರಿಗೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿವರಾಜ್ ಕುಮಾರ್. ತಮ್ಮ ಪ್ರೀತಿ ಹಾಗೂ ಅಭಿಮಾನಕ್ಕೆ ನಾನು ಶಿರೋಮಿ. ತಮ್ಮೆಲ್ಲರೂ ನೋಡೋಕ್ಕೆ ನಾನು ಜನವರಿ 26 ಗಣರಾಜ್ಯೋತ್ಸವ ದಿವಸ ಬರ್ತಾ ಇದ್ದೀನಿ. ನಾಳೆ ಕರುನಾಡ ಚಕ್ರವರ್ತಿ ಕಮ್ ಬ್ಯಾಕ್ ಆಗ್ತಾ ಇದ್ದಾರೆ. ಅಭಿಮಾನಿಗಳಿಗೆ ಸಂದೇಶವನ್ನ ಕೊಟ್ಟಿದ್ದಾರೆ ಶಿವಣ್ಣ. ಭಾನುವಾರ ಬರುವುದಾಗಿ ಶಿವಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಳೆ ಕರುನಾಡಿಗೆ ಚಕ್ರವರ್ತಿ ಆಗಮನ ಆಗ್ತಾ ಇದೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ಗಾಗಿ ವಿದೇಶಕ್ಕೆ ತೆರಳಿದ್ರು, ಅಲ್ಲಿ ಜಾಲಿ ಮೂಡಲ್ಲಿದ್ರು, ಸಕ್ಸಸ್ಫುಲ್ ಆಯಿತು. ಅಲ್ಲಿ ಆಪರೇಷನ್ ಕೂಡ. ಅನಾರೋಗ್ಯದ ನಿಮಿತ್ತ ಅಮೆರಿಕಾಗೆ ತೆರಳಿದಂತಹ ಶಿವಣ್ಣ ಈಗ ಕಮ್ ಬ್ಯಾಕ್ ಆಗ್ತಾ ಇದ್ದಾರೆ. ಅಭಿಮಾನಿಗಳಲ್ಲಿ ಒಂದು ರೀತಿಯ ಸಂತಸದ ವಾತಾವರಣ ಕೂಡ ಕ್ರಿಯೇಟ್ ಆಗುತ್ತೆ. 1 ತಿಂಗಳ ಬಳಿಕ ಕರುನಾಡಿಗೆ ಶಿವಣ್ಣ ಎಂಟ್ರಿ ಆಗ್ತಾ ಇರುವಂಥದ್ದು. ಬಂದ ನಂತರ ಒಂದಷ್ಟು ರೆಸ್ಟ್ ಅನ್ನ ಪಡೆದ ಮೇಲೆ ಸಾಲು ಸಾಲು ಚಿತ್ರಗಳು ಅವರ ಕೈಯಲ್ಲಿ ಇದೆ. ಅದೆಲ್ಲವನ್ನ ಕೂಡ ಕಂಪ್ಲೀಟ್ ಮಾಡಿಕೊಡ್ಬೇಕಾಗತ್ತೆ. ಭಾನುವಾರ ಬರುವುದಾಗಿ ಶಿವಣ್ಣ ಹೇಳ್ಕೊಂಡಿದ್ದಾರೆ. ವಿಡಿಯೋ ಮಾಡುವುದರ ಮುಖಾಂತರವಾಗಿ ತಮ್ಮ ಅಭಿಮಾನಿಗಳಿಗೆ ಈ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಒಂದು ಕಡೆ ಅಭಿಮಾನಿಗಳಲ್ಲಿ ಸಂತಸದ ವಾತಾವರಣ ಕೂಡ ಕ್ರಿಯೇಟ್ ಆಗಿದೆ. ಜೊತೆಗೆ ಈ ಒಂದು ಕ್ಯಾನ್ಸರ್ ಮಾರಿಯನ್ನ ಗೆದ್ದಂತಹ ಸಂತಸದಲ್ಲಿ ಶಿವಣ್ಣ ಕುಟುಂಬ ಇದ್ದಾರೆ. ಜೊತೆಗೆ ಅಭಿಮಾನಿಗಳು ಕೂಡ ಒಂದು ರೀತಿಯ ಸಂತೋಷದ ವಾತಾವರಣ ಅವರಲ್ಲಿ ಇರುವಂಥದ್ದನ್ನು ನಾವು ಗಮನಿಸಿದ್ದೀವಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿವರಾಜ್ ಕುಮಾರ್. ತಮ್ಮ ಪ್ರೀತಿ ಹಾಗೂ ಅಭಿಮಾನಕ್ಕೆ ನಾನು ಶಿರೋಮಿ. ತಮ್ಮೆಲ್ಲರೂ ನೋಡೋಕ್ಕೆ ನಾನು ಜನವರಿ 26 ಗಣರಾಜ್ಯೋತ್ಸವ ದಿವಸ ಬರ್ತಾ ಇದ್ದೀನಿ ಬೆಂಗಳೂರಿಗೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿವರಾಜ್ ಕುಮಾರ್. ತಮ್ಮ ಪ್ರೀತಿ ಹಾಗೂ ಅಭಿಮಾನಕ್ಕೆ ನಾನು ಶಿರೋಮಿ. ತಮ್ಮೆಲ್ಲರೂ ನೋಡೋಕ್ಕೆ ನಾನು ಜನವರಿ 26 ಗಣರಾಜ್ಯೋತ್ಸವ ದಿವಸ ಬರ್ತಾ ನಾಳೆ ಕರುನಾಡ ಚಕ್ರವರ್ತಿ ಕಮ್ ಬ್ಯಾಕ್ ಆಗ್ತಾ ಇದ್ದಾರೆ. ಅಭಿಮಾನಿಗಳಿಗೆ ಸಂದೇಶವನ್ನ ಕೊಟ್ಟಿದ್ದಾರೆ ಶಿವಣ್ಣ. ಭಾನುವಾರ ಬರುವುದಾಗಿ ಶಿವಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಳೆ ಕರುನಾಡಿಗೆ ಚಕ್ರವರ್ತಿ ಆಗಮನ ಆಗ್ತಾ ಇದೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ಗಾಗಿ ವಿದೇಶಕ್ಕೆ ತೆರಳಿದ್ರು, ಅಲ್ಲಿ ಜಾಲಿ ಮೂಡಲ್ಲಿದ್ರು, ಸಕ್ಸಸ್ಫುಲ್ ಆಯಿತು. ಅಲ್ಲಿ ಆಪರೇಷನ್ ಕೂಡ. ಅನಾರೋಗ್ಯದ ನಿಮಿತ್ತ ಅಮೆರಿಕಾಗೆ ತೆರಳಿದಂತಹ ಶಿವಣ್ಣ ಈಗ ಕಮ್ ಬ್ಯಾಕ್ ಆಗ್ತಾ ಇದ್ದಾರೆ. ಅಭಿಮಾನಿಗಳಲ್ಲಿ ಒಂದು ರೀತಿಯ ಸಂತಸದ ವಾತಾವರಣ ಕೂಡ ಕ್ರಿಯೇಟ್ ಆಗುತ್ತೆ. 1 ತಿಂಗಳ ಬಳಿಕ ಕರುನಾಡಿಗೆ ಶಿವಣ್ಣ ಎಂಟ್ರಿ ಆಗ್ತಾ ಇರುವಂಥದ್ದು. ಬಂದ ನಂತರ ಒಂದಷ್ಟು ರೆಸ್ಟ್ ಅನ್ನ ಪಡೆದ ಮೇಲೆ ಸಾಲು ಸಾಲು ಚಿತ್ರಗಳು ಅವರ ಕೈಯಲ್ಲಿ ಇದೆ. ಅದೆಲ್ಲವನ್ನ ಕೂಡ ಕಂಪ್ಲೀಟ್ ಮಾಡಿಕೊಡ್ಬೇಕಾಗತ್ತೆ. ಭಾನುವಾರ ಬರುವುದಾಗಿ ಶಿವಣ್ಣ ಹೇಳ್ಕೊಂಡಿದ್ದಾರೆ. ವಿಡಿಯೋ ಮಾಡುವುದರ ಮುಖಾಂತರವಾಗಿ ತಮ್ಮ ಅಭಿಮಾನಿಗಳಿಗೆ ಈ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಒಂದು ಕಡೆ ಅಭಿಮಾನಿಗಳಲ್ಲಿ ಸಂತಸದ ವಾತಾವರಣ ಕೂಡ ಕ್ರಿಯೇಟ್ ಆಗಿದೆ. ಜೊತೆಗೆ ಈ ಒಂದು ಕ್ಯಾನ್ಸರ್ ಮಾರಿಯನ್ನ ಗೆದ್ದಂತಹ ಸಂತಸದಲ್ಲಿ ಶಿವಣ್ಣ ಕುಟುಂಬ ಇದ್ದಾರೆ. ಜೊತೆಗೆ ಅಭಿಮಾನಿಗಳು ಕೂಡ ಒಂದು ರೀತಿಯ ಸಂತೋಷದ ವಾತಾವರಣ ಅವರಲ್ಲಿ ಇರುವಂಥದ್ದನ್ನು ನಾವು ಗಮನಿಸಿದ್ದೀವಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿವರಾಜ್ ಕುಮಾರ್. ತಮ್ಮ ಪ್ರೀತಿ ಹಾಗೂ ಅಭಿಮಾನಕ್ಕೆ ನಾನು ಶಿರೋಮಿ. ತಮ್ಮೆಲ್ಲರೂ ನೋಡೋಕ್ಕೆ ನಾನು ಜನವರಿ 26 ಗಣರಾಜ್ಯೋತ್ಸವ ದಿವಸ ಬರ್ತಾ ಇದ್ದೀನಿ ಬೆಂಗಳೂರಿಗೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿವರಾಜ್ ಕುಮಾರ್. ತಮ್ಮ ಪ್ರೀತಿ ಹಾಗೂ ಅಭಿಮಾನಕ್ಕೆ ನಾನು ಶಿರೋಮಿ. ತಮ್ಮೆಲ್ಲರೂ ನೋಡೋಕ್ಕೆ ನಾನು ಜನವರಿ 26